ಲೋಕಭವನಕ್ಕೆ ಖಾತೆ ಹಂಚಿಕೆ ಮಾಡಿ ಪಟ್ಟಿ ಕಳಿಸಿದ್ದಾರೆ ಸಿಎಂ ಡಿಕೆಶಿ. ಲೋಕಭವನದಿಂದ ರಾಜ್ಯಪಾಲರ ಒಪ್ಪಿಗೆ ಪಡೆದು ಪಟ್ಟಿ ವಾಪಸ್ ಬರಬೇಕಾಗಿದೆ. ಎಲ್ಲ ಸಚಿವರಿಗೂ ಖಾತೆ ಹಂಚಿಕೆ ಮಾಡಲಾಗಿದೆ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲ ಸಚಿವರಿಗೂ ಖಾತೆ ಹಂಚಿಕೆ ಮಾಡಲಾಗಿದೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಲೋಕಭವನಕ್ಕೆ ಖಾತೆ ಹಂಚಿಕೆಯ ಪಟ್ಟಿ ಮಾಡಿ ಕಳಿಸಿದ್ದೇವೆ, ಅಲ್ಲಿಂದ ಪಟ್ಟಿ ವಾಪಸ್ ಬರಬೇಕು. ಎಲ್ಲ ಸಚಿವರಿಗೂ ಖಾತೆ ಹಂಚಿಕೆ ಮಾಡಲಾಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅಧಿವೇಶನಕ್ಕೆ ಒಂದು ದಿನ ಇದೆ ಅನ್ನೋವರೆಗೆ ಖಾತೆ ಹಂಚಿಕೆ ಫೈನಲ್ ಆಗೇ ಇರಲಿಲ್ಲ. ಈಗ ಎಲ್ಲ ಸಚಿವರಿಗೂ ಖಾತೆ ಹಂಚಿಕೆ ಮಾಡಿದ್ದೀವಿ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಲೋಕಭವನಕ್ಕೆ ಖಾತೆ ಹಂಚಿಕೆ ಮಾಡಿ ಪಟ್ಟಿ ಕಳಿಸಿದ್ದೀವಿ, ಈಗ ವಾಪಸ್ ಬರಬೇಕು. ಎಲ್ಲ ಸಚಿವರಿಗೂ ಖಾತೆ ಹಂಚಿಕೆ ಮಾಡಲಾಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಸಂಪರ್ಕದಲ್ಲಿದ್ದಾರೆ ವಿದ್ಯಾ. ಎಲ್ಲ ಸಚಿವರಿಗೂ ಖಾತೆ ಹಂಚಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. 14 ಇನ್ನು 5 ಉಳಿದಿದೆ ಅನ್ನೋ ಮಾಹಿತಿ ಇತ್ತು. ಈಗ ಕಂಪ್ಲೀಟ್ ಖಾತೆ ಹಂಚಿಕೆ ಆಗಿದೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಎಸ್ ಭಾವನಾ, 4 ಗಂಟೆಯ ಒಳಗಡೆ ಎಲ್ಲಾ ಖಾತೆಗಳನ್ನ ಕೂಡ ಹಂಚಿಕೆ ಮಾಡಬೇಕು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಹೇಳಿದ್ರು. ಸೊ ಈ ಕಾರಣಕ್ಕಾಗಿ ಈಗ 4 ಗಂಟೆಗೆ ಸಚಿವರುಗಳ ಸಭೆ ಇದೆ. ನಾಳೆ ಅಧಿವೇಶನ ಆರಂಭ ಹಿನ್ನೆಲೆಯಲ್ಲಿ ಸಚಿವರ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಕರೆದಿರುವಂತದ್ದು. ಆ ಸಚಿವರ ಸಭೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ, ಅದರ ಜೊತೆಗೆ ಆ ಖಾತೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ 1-2 ಬಾರಿ ಸಭೆಯನ್ನ ನಡೆಸಿರುವಂತಹ ಕಾರಣಕ್ಕಾಗಿ ಅವರು ಮಾಹಿತಿಯನ್ನ ಕೊಡಬಹುದು. ಈ ಕಾರಣಕ್ಕಾಗಿ ಈಗ ಆಲ್ರೆಡಿ ಖಾತೆ ಹಂಚಿಕೆಯನ್ನ ಮಾಡಿ ರಾಜಭವನಕ್ಕೆ ಕಳಿಸಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಈಗ ಮಾಧ್ಯಮಗಳ ಮುಂದೆ ಹೇಳಿರುವಂತದ್ದು. ಅದೇ ನಿಟ್ಟಿನಲ್ಲಿ ರಾಜಭವನಕ್ಕೆ ತಲುಪಿದೆ. ನಾವು ಬೆಳಗ್ಗೆಯಿಂದ ಏನು ಒಂದು ಲೀಸ್ಟ್ ಅನ್ನ ಆಗ್ತಾ ಇದ್ವಿ, ನಮ್ಮ ಚಾನೆಲ್ ನಲ್ಲಿ ಇರಬಹುದು ಅಥವಾ ಯಾವ್ಯಾವ ಚರ್ಚೆಗಳು ನಡೀತಾ ಇತ್ತು ಅದರಲ್ಲೂ ಕೂಡ ಅಳೆದು ತೂಗಿ ಕೆಲವೊಂದು ಬದಲಾವಣೆಗಳಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಸೊ ಖಾತೆಯ ಹಂಚಿಕೆಯ ಖ್ಯಾತೆ ಏನಿತ್ತು, ಈ ಹಿಂದೆ ಸಚಿವ ಸಂಪುಟ ಆದಾಗ್ಲೂ ಕೂಡ ಯಾರೆಲ್ಲ ಖ್ಯಾತಿಯನ್ನ ತೆಗೆದಿದ್ರು, ನಮ್ಗೆ ಈ ಖಾತೆ ಬೇಡ ಅನ್ನುವಂತಹ ಅಸಮಾಧಾನವನ್ನ ಯಾರೆಲ್ಲ ವ್ಯಕ್ತಪಡಿಸಿದ್ರು, ಸೊ ಅಂತವರ ಖಾತೆಗಳನ್ನ ಕೂಡ ಬದಲಾವಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬೆಳಗ್ಗೆಯಿಂದಲೂ ಕೂಡ ನಿಮಗೆ ಇಂತಹ ಖಾತೆಗಳನ್ನ ಹಂಚಿಕೆ ಮಾಡಿದೀವಿ ಅನ್ನುವಂತಹ ಮಾಹಿತಿಗಳನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಆ ಸಚಿವರಿಗೆ ಕೊಟ್ಟಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ಸದ್ಯಕ್ಕೆ ಇದೆ. ಆದ್ರೆ ಈಗ ಕೊನೆ ಕ್ಷಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನದಿಂದ ಲೀಸ್ಟ್ ಅನೌನ್ಸ್ ಆಗುತ್ತೆ. ಆ ಲಿಸ್ಟ್ ನಲ್ಲಿ ಯಾವ ರೀತಿಯಾಗಿ ಖಾತೆಗಳನ್ನ ಚೇಂಜ್ ಮಾಡಿದ್ದಾರೆ ಅನ್ನುವಂಥದ್ದು ಅಧಿಕೃತವಾಗಿ ಗೊತ್ತಾಗುವಂತದ್ದು. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಏನು ಇರಿಗೇಷನ್ ಖಾತೆ ಇತ್ತು ಅದನ್ನ ನಮಗೆ ಬದಲಾವಣೆಯನ್ನ ಮಾಡ್ಕೊಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಪ್ರಕಾರವೇ ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಖಾತೆ ಬದಲಾವಣೆ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನದಿಂದ ಖಾತೆ ಏನ್ ಹಂಚ್ಬೇಕು ಎಲ್ಲ ಗವರ್ನರ್ ಆಫೀಸ್ ಹೋಗಿದೆ, ಅವರು ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ನಾನು ಕನ್ಸಲ್ಟೇಷನ್ ಮಾಡಬೇಕು, ಎಲ್ಲ ಮಾಡಿ ಕಳ್ಸ್ಕೊಡಿದ್ದೀವಿ. ಈಗ ನಮ್ಮೆಲ್ಲ ಮಂತ್ರಿಗಳನ್ನ ನಮ್ಮ ಪಕ್ಷದ ಒಂದು MLCಗಳು ಕೂಡ ಕರೆದಿದ್ದೀನಿ. ನಾಳೆ ಏನು ಮಾಡಬೇಕು ಅನ್ನೋದ್ರಿಂದ ನಾವು ಕೂಡ ರಾಜಕೀಯವಾಗಿ ಚರ್ಚೆ ಮಾಡಬೇಕು. ಸೊ ಇದ್ದೀನಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿದ್ದೀವಿ. ಈಗ ವಿಪಕ್ಷಗಳು ಕೂಡ ತಾವು ಬಿಡದಿ ವಿಚಾರ ಸೇರಿದಂತೆ KPSC ವಿಚಾರಗಳನ್ನ ತಗೊಂತೀವಿ ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರ ಕೂಡ ಇದೆ ಸರ್. ಅಸಮಾಧಾನಗೊಂಡಿದ್ದ ಮಂಕಾಳು ವೈದ್ಯರಿಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ, ಸಚಿವ ಸ್ಥಾನ ಸಿಗದೆ ಬೇಸರಗೊಂಡಿದ್ರು ಮಂಕಾಳು ವೈದ್ಯ. ಡೆಪ್ಯೂಟಿ ಸ್ಪೀಕರ್ ಪಟ್ಟಿಯಲ್ಲಿ ಹೆಸರಿದ್ರು ಕೊನೆ ಕ್ಷಣದಲ್ಲಿ ಮಂಕಾಳು ಹೆಸರನ್ನ ಕೈಬಿಟ್ಟಿದ್ರು ಸಿಎಂ. ರಾಜಕೀಯ ಕಾರ್ಯದರ್ಶಿಯಾಗಿ ಎಸ್ ಪೊನ್ನಣ್ಣ ನೇಮಕ ಆದ ಮೇಲೆ ಡೆಪ್ಯೂಟಿ ಸ್ಪೀಕರ್ ಬದಲು ರಾಜಕೀಯ ಕಾರ್ಯದರ್ಶಿಯಾಗಿ ಪೊನ್ನಣ್ಣ ಅವರನ್ನು ಮಾಡಲಾಯಿತು. ಮಂಕಾಳು ವೈದ್ಯ ಅವರಿಗೆ ಡೆಪ್ಯೂಟಿ ಸ್ಥಾನ ಕೊಟ್ಟಿದ್ದಾರೆ.
ಸಚಿವ ಸ್ಥಾನ ಸಿಗದೆ ಮಂಕಾಳು ವೈದ್ಯ ಬೇಸರ ಹೊರಹಾಕಿದ್ರು. ಈಗ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡಲಾಯಿತು. ಎಸ್ ಪೊನ್ನಣ್ಣ ಅವರಿಗೆ ರಾಜಕೀಯ ಕಾರ್ಯದರ್ಶಿಯ ಸ್ಥಾನ ನೀಡಿದ ನಂತರ ಮಂಕಾಳು ವೈದ್ಯ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಮಂಕಾಳು ವೈದ್ಯ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಸಹಜವಾಗಿ ಬೇಸರ ಮಾಡಿಕೊಂಡಿದ್ರು. ಕೊನೆಯ ಕ್ಷಣದಲ್ಲಿ ಈಗ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡಲಾಗಿದೆ. ಅಂತೂ ಇಂತೂ ಅಧಿವೇಶನದ ಒಳಗೆ ಎಲ್ಲರನ್ನೂ ಶಾಂತಗೊಳಿಸೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ದಾರಾ ಸಿಎಂ? ನನಗೆ ಒಂದಾದ ಮೇಲೆ ಒಂದು ಅಸಮಾಧಾನಿತ ಶಾಸಕರನ್ನ ಸಮಾಧಾನಗೊಳಿಸುವಂತ ಪ್ರಯತ್ನಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಅದರಲ್ಲಿ ಪೊನ್ನಣ್ಣ ಅವ್ರದ್ದು ಈಗ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಈಗ 14ನೇ ತಾರೀಕು ಅಂದ್ರೆ ನಾಡಿದ್ದು ನಡೆಯುವಂತಹ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಚುನಾವಣೆಗೆ ಉಪ ಸಭಾಧ್ಯಕ್ಷರಾಗಿ ಮಂಕಾಳು ವೈದ್ಯ ನಾಮಪತ್ರ ಸಲ್ಲಿಸೋರಿದ್ದಾರೆ. ಬಹುತೇಕ ಅವರ ಆಯ್ಕೆ ಆಗತ್ತೆ. ಅವರ ಹೆಸರು ಪಟ್ಟಿಯಲ್ಲಿ ಬಂದಿತ್ತು. ಕೊನೆ ಕ್ಷಣದಲ್ಲಿ ಅವರನ್ನ ತೆಗೆದು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಒಂದು ವ್ಯಾಪಕ ಟೀಕೆ ಗುರಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಕಳೆದ ಬಾರಿ ಅವರು ಸಚಿವರಾಗಿದ್ರು ಅನ್ನೋದು ಸತ್ಯ. 2ನೇ ಟರ್ಮ್ ಅಲ್ಲಿ ಅವರಿಗೆ ಹೆಸರು ಘೋಷಣೆ ಮಾಡಿ ತಡೆ ಹಿಡಿದಿದ್ದು ಒಂದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮತ್ತು ಆ ಸಮುದಾಯದಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ಆಗಿತ್ತು ಮಂಕಾಳು ವೈದ್ಯ ಅವರನ್ನ ಈ ರೀತಿ ಕೈ ಬಿಟ್ಟಿದ್ದ ವಿಚಾರಕ್ಕಾಗಿ. ಹಾಗಾಗಿ ಅವರ ಸಮಾಧಾನ ಆಗಬೇಕು ಮತ್ತು ಆ ಸಮುದಾಯ ಕೂಡ ಸ್ವಲ್ಪ ಸಮಾಧಾನದಿಂದ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಪ್ರಮುಖ ಹುದ್ದೆ ಕೊಡ್ಲೇಬೇಕಾದಂತ ಒತ್ತಡ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರ ಮೇಲಿತ್ತು. ಹಾಗಾಗಿ ಈಗ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಮಂಕಾಳು ವೈದ್ಯ ಅವರನ್ನ ನೇಮಕ ಮಾಡ್ಲಿಕ್ಕೆ ಮತ್ತು ಆಯ್ಕೆ ಮಾಡ್ಲಿಕ್ಕೆ ಈಗ ಅಭ್ಯರ್ಥಿಯಾಗಿ ಅವರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಈಗ ಆ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಪೊನ್ನಣ್ಣ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿ ಹೈಕಮಾಂಡ್ ನೇಮಕ ಮಾಡಿತ್ತು. ಆ ಜಾಗಕ್ಕೆ ಈಗ ಮಂಕಾಳು ವೈದ್ಯ ಅವರನ್ನ ತೆಗೆದುಕೊಂಡು ಬರಲಾಗಿದೆ. ಅಲ್ಲಿಗೆ ಇಬ್ಬರ ಪ್ರಮುಖ ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ಸು ಕಂಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ. ಟಿ.ಬಿ. ಜಯಚಂದ್ರ ಇರ್ಬೋದು, ಎಸ್ ಕೃಷ್ಣಪ್ಪ ಇರ್ಬೋದು, ಯಶವಂತ ರಾಯಗೌಡ ಪಾಟೀಲ್ ಇರ್ಬೋದು. ಹೀಗೆ ಹಲವರು ತಮ್ಮ ಅಸಮಾಧಾನಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಪರ್ಯಾಯವಾಗಿ ಅವರಿಗೆ ಯಾವೆಲ್ಲ ಸ್ಥಾನಮಾನಗಳು ಸಿಗತ್ತೆ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಅಧಿವೇಶನದ ಆರಂಭಕ್ಕೂ ಮುನ್ನ ಹಂತ ಹಂತವಾಗಿ ಒಂದು ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಮಂಕಾಳು ವೈದ್ಯ ಇರ್ಬೋದು, ಪೊನ್ನಣ್ಣ ಇರ್ಬೋದು, ಅವರಿಗೆ ನೀಡಲಾಗ್ತಾ ಇರುವಂತ ಈ ಹುದ್ದೆಗಳನ್ನ ಅವರು ಒಪ್ಕೊಂಡಿದ್ದ ಕಾರಣಕ್ಕಾಗಿ ಅಸಮಾಧಾನ ಶಮನ ಆಗಿದೆ. ಕೆಲವು ಹುದ್ದೆಗಳನ್ನ ಒಪ್ಕೊಳ್ದೇ ಇರುವಂತಹ ಹಂತದಲ್ಲೂ ಕೂಡ ಕೆಲವರು ಇದ್ದಾರೆ. ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಬಿಟ್ಟು ಬೇರೆ ಯಾವುದನ್ನೂ ನಾನು ಒಪ್ಪಲ್ಲ ಅನ್ನುವಂತಹ ಹಠ ಹಿಡಿದು ಕೂತಿದ್ದಾರೆ. ಅಂತವರಿಗೆ ಯಾವ ಸ್ಥಾನಮಾನಗಳು ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಆದ್ರೆ ಕೆಲ ಅಸಮಾಧಾನಗಳನ್ನ ತಣಿಸುವಂತ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ಸು ಕಾಣ್ತಾ ಇದ್ದಾರೆ ಅನ್ನೋದಂತೂ ಸತ್ಯ ಭಾವನಾ. ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.